PST ಎರಡು ಕೇಡರ್ ಇರೋದ್ರಿಂದ ಸ್ವಲ್ಪ ಎಲ್ಲ ಹೋಲ್ಡ್ ಆಗಿತ್ತು. ಎಲ್ಲ ಪ್ರಮೋಷನ್ಸ್ ಕೂಡ ಎಲ್ಲ ಮಟ್ಟದಲ್ಲೂ ಸುಮಾರು ಪ್ರಿನ್ಸಿಪಲ್ ಇರ್ಬೋದು, ಹೆಡ್ ಮಾಸ್ಟರ್ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನಮ್ದೆಲ್ಲ ಅದು C&R ರೂಲ್ಸ್ ಅಲ್ಲಿ ಎಲ್ಲ ಪ್ರಿಸ್ಕ್ರೈಬ್ ಆಗಿರ್ತದೆ. ಸೊ ಈಗ ಒಂದು ರೇಷಿಯೋ ಮೇಲೆ ಇಬ್ಬರಿಗೂ ಅಷ್ಟೇ, ಆಮೇಲೆ ಕೋರ್ಟಿಗೂ ಕೂಡ ಹೋಗಿದ್ರು. ಸೊ ಕೋರ್ಟಿಗೆ ಹೋದಾಗ ಕೋರ್ಟ್ ಡೈರೆಕ್ಷನ್ಸ್ ತಗೊಂಡು ಅದನ್ನ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪ್ರಮೋಷನ್ ಕೊಡ್ಬೇಕಾಗತ್ತೆ. ಪ್ಲಸ್ ಈ ಇವರಿಗೆ C&R ಚೇಂಜ್ ಮಾಡಿದ್ವಿ ನಾವೊಂದು ಮೇಜರ್ ಅದು. ಯಾಕಂದ್ರೆ ಒಂದು 2017ರಲ್ಲಿ ಒಂದು ಕಾನೂನು ಮಾಡಿದ್ರು. ಆ ಟೈಮಲ್ಲಿ ಈ ಬೋಧನೆ ಮಾಡ್ಬೇಕಾದ್ರೆ ನೀವು 5ನೇ ಕ್ಲಾಸ್ ವರೆಗೂ ಮಾತ್ರ ಮಾಡ್ಬೇಕು ಅಂದ್ರು. ಪಾಪ ಅವ್ರಿಗೂ ಒಂದ್ ಸ್ವಲ್ಪ ಮನ್ಸಿಗೆ ಒಂಥರ ನಮ್ಮನ್ನೇನೋ ಡಿಗ್ರೇಡ್ ಮಾಡಿದಾರ ಅನ್ನೋ ಭಾವನೆ ಇತ್ತು. ಅದನ್ನ ಕ್ಯಾಬಿನೆಟ್ ತಂದು ಬಹಳ ದೊಡ್ಡ ಡಿಸಿಷನ್, ಅದು ಬಹಳ ದೊಡ್ಡ ಡಿಸಿಷನ್. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಅವರಿಗೂ ಕೂಡ ಸಹಕಾರ ಆಗೋದು ಮತ್ತೆ ಬೋಧನೆಯನ್ನ ಮಾಡಿ ಅದನ್ನು ಪರಿಗಣಿಸಬೇಕು ಅಂತಕ್ಕಂಥ ನಿಟ್ಟಿನ ಮೇಲೆ ತಗೊಂಡು ಇದು ಮಾಡಿದ್ವಿ. ನಾನು ಹೇಳಿದ್ದೀನಿ ನನ್ನ ಇಲಾಖೆಯಲ್ಲಿ, ಮತ್ತೆ ಮೊನ್ನೆ ಬೆಳಗಾವಿ ತುಂಬಾ ಜಾಸ್ತಿ ಇದೆ, ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಸ್ವಲ್ಪ ಸಿಂಪ್ಲಿಫೈ ಆಗ್ಬೇಕು ಎಲ್ಲ ಟೋಟಲ್ ಎಲ್ಲ ಎಂಟೈರ್ ಸ್ಟೇಟ್ ಅಲ್ಲಿ. ಸಿಂಪ್ಲಿಫೈ ಆದಾಗ ಏನಾಗುತ್ತೆ, ನನಗೂ ಈಸಿ ಆಗುತ್ತೆ ಕೆಲಸ ಮಾಡೋದಕ್ಕೆ. ಈಗ ಸುಮಾರಷ್ಟು ಸುಧಾರಣೆಯನ್ನ ನಮ್ಮ ಇದರೊಳಗೆ ನಾವು ತಂದು ಒಂದು ಹಂತಕ್ಕೆ ತಂದು ಕೊಟ್ಟಿದೀವಿ. ಮತ್ತೆ ಅವರಿಗೆ ಸರಿ ಆಗ್ಲಿ ಅಂತೇಳಿ. ಆಮೇಲೆ ಟೀಚರ್ಸ್ಗೂ ಏನಾಗ್ತದೆ, ಅವ್ರು ರಿಟೈರ್ಡ್ ಆದ್ಮೇಲೆ ಪಾಪ ಮೇಸ್ಟ್ರು ಅಂತ ಹೇಳಿ ಆಗ್ಬಿಡುತ್ತಾರೆ. ಅವ್ರಿಗೆ ಏನೋ ಒಂದು ಹುದ್ದೆಯಲ್ಲಿ ಒಂದು ಪ್ರಮೋಷನ್ ಇದೆ ಅಂತ ಹೇಳಿದ್ರೆ ಅವ್ರಿಗೊಂದು ಗೌರವ, ಅದು ಬಿಟ್ರೆ ಪಾಪ ಅವ್ರು ಇನ್ನೇನು ಕೇಳೋದಿಲ್ಲ ಮೇಸ್ಟ್ರಿಗೆ. ಅವ್ರ ಜೀವನದಲ್ಲಿ ಅಕ್ಷರ ಒಂಥರ ದಾಸೋಹ ತರ ಮಾಡಿ ಅವ್ರಿಗೆ ಬೇರೆ ಇಲಾಖೆಗೆ ಬೇರೆ ಟ್ರಾನ್ಸ್ಫರ್ ಆಗೋದಕ್ಕೆ ಅದಕ್ಕೆಲ್ಲ ಬರೋದಿಲ್ಲ. ಅವ್ರ ಜೀವನ ಇಡೀ ಶಿಕ್ಷಕರಾಗೆ ಉಳಿತಾರೆ. ರಿಟೈರ್ಮೆಂಟ್ ಆದ್ರೂ ಕೂಡ ಶಿಕ್ಷಕರಾಗೆ ಇರ್ತಾರೆ. ಕೆಲವರಿಗೆ ಸಹಾಯ ಮಾಡೋರು ಸಾಕಷ್ಟು ಜನರು ಇರ್ತಾರೆ. ಅವ್ರಿಗೆ ಸಹಾಯ ಬೇಕು ಅಂತ ಹೇಳಿ ಈ ರೀತಿಯಲ್ಲಿ ಮಾಡಿದೀವಿ. ಅದು ಒಳ್ಳೆ ಒಂದು ತೀರ್ಮಾನ. ಮತ್ತೆ ಎಲ್ಲಾ ಲೆವೆಲ್ ಅಲ್ಲೂ ಮುಗ್ಸಕ್ ಹೇಳಿದೀನಿ ಆ ಇಲಾಖೆ ಅವರಿಗೆ. ಸೊ ಮುಂದಿನ ಶೈಕ್ಷಣಿಕ ವರ್ಷ ಶುರು ಆಗಷ್ಟಿಗೆನೆ ನಮ್ದು ರಿಕ್ರೂಟ್ಮೆಂಟ್ ಒಂದ್ ಕಡೆಗೆ ನಡಿಬೇಕು, ಪ್ರಮೋಷನ್ ಒಂದ್ ಕಡೆಗೆ ನಡಿಬೇಕು, ಅವ್ರಿಗೆ ಏನೇನು ಹುದ್ದೆಗಳನ್ನ ಕೊಡಬೇಕು ಅದು ಆಗ್ಬೇಕು. ಇನ್ನೇನಾದ್ರು ಗೊಂದಲ ಇದನ್ನು ಸರಿ ಆಗ್ಬೇಕು. ನೆಕ್ಸ್ಟ್ ಟೈಮ್ ಇಂದ ಇವನ್ ಈಗ ಫೇಶಿಯಲ್ ಅಟೆಂಡೆನ್ಸ್ ಕೂಡ ಟೀಚರ್ಸ್ ಮಾಡಿದೀವಿ. ಈಗ ಅದು ಬರೀ ಟೀಚರ್ಸ್ ಅಂತ ಹೇಳಿದ್ರೆ ಟೀಚರ್ಸ್ ಬರಲ್ಲ, ಎಲ್ಲಾ ಸರ್ಕಾರಿ ನೌಕರರಿಗೆ ಅಂತ ಹೇಳಿ ಅದೊಂದು ಕಾನೂನೇ ಮಾಡ್ಬಿಟ್ಟಿದ್ದಾರೆ, ನಮ್ಮ ಸರ್ಕಾರದಿಂದನೇ ಬಂದಿದೆ. ಅದ್ರ ಜೊತೆಗೆ ಟೀಚರ್ಸ್ಗೂ ಈಗ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಯ್ತು. ತುಂಬಾ ನಂಬರ್ಸ್ ಜಾಸ್ತಿ ಇರೋದ್ರೆ ಕ್ಯಾಬಿನೆಟ್ ಅಲ್ಲೇ ತಗೊಂಡು ಅದನ್ನ ಕ್ಯಾಬಿನೆಟ್ ಅಲ್ಲೂ ಕೂಡ ಪಾಸ್ ಮಾಡಿಸಿ ಈಗ ನೆಕ್ಸ್ಟ್ ಜೂನ್ ಒಳಗೆ, ಜೂನ್ ಯಾವಾಗ ನಮಗೆ ಶಾಲೆ ಮತ್ತೆ ಶುರು ಆಗುತ್ತೆ ಅಷ್ಟರೊಳಗೇನೆ ಇವನ್ ಮಕ್ಳಿಗೂ ಕೂಡ ಅಟೆಂಡೆನ್ಸ್ ನ ತರ್ತಕ್ಕಂಥದ್ದು ಕಡ್ಡಾಯ ಮಾಡ್ತಾ ಇದೀವಿ. ಸೊ ಅದರ ಫೇಶಿಯಲ್ ಅಟೆಂಡೆನ್ಸ್ ಆಗ್ಬಿಟ್ರೆ ಕೆಲವು ಕಡೆಗೆ ಡಬಲ್ ಎಲ್ಲ ಆಗಿದೆ, ಅದೆಲ್ಲ ಕೆಲವು ಮಿಸ್ಟೇಕ್ಸ್ ಇದಾವೆ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ, ಈಗ ಬೇಡ. ಒಳ್ಳೆ ರೀತಿಯಲ್ಲಿ ಮತ್ತೆ ಎಲ್ಲಾ ಕಡೆನೂ ಎಲ್ಲಾ ತರದ ತಯಾರಿನೂ ಕೂಡ ನಾವು ಮಾಡ್ಕೊಂಡಿದ್ವಿ. ಅದು ಒಂದು 3-4 ಸಾವಿರ ಜನರಿಗೆ ಏನೋ ಬರ್ಬೋದೇನೋ, ಅದು ಇದೆ. ಅವರಿಗೆ ರೇಷಿಯೋ ಮೇಲೆ ಮಾಡಿದ್ದಾರೆ, ಎಲ್ಲರಿಗೂ ಕೂಡ ಆಗ್ತದೆ. ಸುಮಾರಷ್ಟು ಎಷ್ಟೊಂದ್ ಕಡೆಗೆ ಹೆಡ್ ಮಾಸ್ಟರ್, ಇದು ಪ್ರೈಮರಿಯವರು ಹೆಡ್ ಮಾಸ್ಟರ್ ಆಗೋದು, ಮತ್ತೆ ಹೈಸ್ಕೂಲ್ ಅಲ್ಲೂ ಹೆಡ್ ಮಾಸ್ಟರ್ ಆಗೋದಿದೆ. ಹೆಡ್ ಮಾಸ್ಟರ್ ಆದ್ಮೇಲೆ PUC ಯಲ್ಲೂ ಲೆಕ್ಚರ್ ಆಗಿ, ಲೆಕ್ಚರಲ್ಲೂ ಮತ್ತೆ ಪ್ರಿನ್ಸಿಪಲ್ ಆಗೋದು, ಅದು ಕೂಡ ಪೆಂಡಿಂಗ್ ಇದೆ. ಅವನ್ನೆಲ್ಲದೂ ಕೂಡ ನೀವು ಮಾಡಿ ಅಂತ ಹೇಳಿ ಹೇಳಿದ್ವಿ. ಅದೊಂದು ಕಡೆಯಿಂದ ಮಾಡ್ಕೊಂಡು ಬಂದ್ಬಿಡ್ತಾರೆ. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಐ ಥಿಂಕ್ ಎಲ್ಲ ಏನ್ ಬ್ಯಾಕ್ಲಾಗ್ ಇತ್ತು ಕಂಪ್ಲೀಟ್ಲಿ ವಿ ವಾಂಟ್ ಟು ಫಿನಿಶ್ ಒನ್ಸ್ ಫಾರ್ ಆಲ್. ಈಗ ನಾವು ಏನ್ ಮಾಡಿದ್ವಿ ಅದನ್ನ ಮೊನ್ನೆ ನಾನು ಮನೆ ಮುಖ್ಯಮಂತ್ರಿಗಳಿರ್ಬೇಕಾದ್ರೆ ಅಲ್ಲೇ ಸ್ಪಾಟ್ ಅಲ್ಲೇ ಡಿಸೈಡ್ ಮಾಡಿದೆ. ಮುಂಚೆ ಎಲ್ಲ ಬಹಳ ಕಮ್ಮಿ ಕೊಡೋರು ದುಡ್ಡು, ಎಷ್ಟೋ ಗೊತ್ತಿಲ್ಲ. ನಾನು ಅದಕ್ಕೆ ಸರ್ಕಾರಿ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಯಾರ್ಯಾರು ಓದ್ತಾರೆ ಅವ್ರಿಗೆಲ್ಲರಿಗೂ ಕೂಡ 50,000 ಮಾಡಿ ಒಂದೇ ಸತಿಗೆ 3-4 ಜಾಸ್ತಿ ಮಾಡಿದೆ. ಯಾಕಂದ್ರೆ ಒಂದು ಕಾಂಪಿಟೇಷನ್ ಇರ್ಬೇಕು. ಸರ್ಕಾರಿ ಶಾಲೆಯಲ್ಲಿ ಓದಿ ಆಮೇಲೆ ಸರ್ಕಾರಿ ಶಾಲೆಯಲ್ಲಿ ಒಂದ್ ತಿಳ್ಕೊಳ್ಬೇಕು, ಸರ್ಕಾರಿ ಶಾಲೆಗೆ ಬರೋರೆಲ್ಲ ಸ್ವಲ್ಪ ಕಷ್ಟದಲ್ಲಿರೋರು ಬರ್ತಾರೆ, ಕಲಿಕೆಯಲ್ಲೂ ಸ್ವಲ್ಪ ಕಷ್ಟ ಇರ್ತಾರೆ. ನಾವು ಯಾರನ್ನು ಬೇಡ ಅನ್ನಂಗಿಲ್ಲ. ಈಗ ಪ್ರೈವೇಟ್ ಶಾಲೆಯಲ್ಲಿ ಏನಾಗುತ್ತೆ, ಯೂಶಲಿ ಹಾಕ್ಬಿಡ್ತಾರೆ 95%, 90% ಮೇಲೆನೆ ಅವ್ರಿಗೆ ಅಡ್ಮಿಷನ್. ಇಲ್ಲ ಅನುದಾನಿತ ಶಾಲೆಯಲ್ಲೂ ಕೂಡ ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡ್ತಾರೆ. ನಮ್ದು ಸ್ಟ್ಯಾಂಡರ್ಡ್ ಇಲ್ಲ, ಯಾರೇ ಮಕ್ಕಳು ಬಂದ್ರೂ ಕೂಡ ನಾವು ತೋರಿಸೋ. ನಮಗೆ ಫೈಟ್ ಜಾಸ್ತಿ ಇರ್ತದೆ, ಕಷ್ಟ ಜಾಸ್ತಿ ಇರುತ್ತೆ. ನಾನು ಈ 2.5 ವರ್ಷ ನಾನು ಹೇಳ್ಕೊಳ್ಳಿಲ್ಲ ಇದನ್ನ, ಆದ್ರೆ ಸುಮ್ಮನೆ ಇದ್ದೆ. ಬಟ್ ನಾವು ಎಕ್ಸೆಪ್ಟ್ ಮಾಡ್ತೀವಿ. ಕೆಲವು ಸತಿ ನೀವೇ ಪ್ರಶ್ನೆ ಕೇಳಿದಾಗ ನಮಗೂ ಬೇಜಾರಾಗತ್ತೆ, ಬಟ್ ಇಷ್ಟು ವರ್ಷ ನಾನು ಹೇಳ್ತಾ ಇರ್ಲಿಲ್ಲ. ಆದ್ರೆ ತಾವು ಕೂಡ ಗಮನ ತಗೊಳ್ಬೇಕಾಗತ್ತೆ. ಯಾಕೆಂದ್ರೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾರು ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ, ಅವ್ರಿಗೆ ಯಾಕೆ ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ ಅಂದ್ರೆ ಅವ್ರೇನು ದಡ್ರು ಅಂತ ಹೇಳಿ ತಗೊಳಕ್ ಹೋಗ್ಬೇಡಿ, ಅವರೆಲ್ಲ ಬುದ್ಧಿವಂತರೆ.
ಮನೇಲಿ ಕಷ್ಟ ಇರ್ತದೆ, ತಂದೆ ತಾಯಿಯವ್ರು ನೋಡ್ಬೇಕು, ಹೊಲ, ಅವ್ರಿಗೆ ತಳಮಟ್ಟದ ಈ ಪ್ರೈಮರಿ ಸ್ಕೂಲಲ್ಲಿ ಕಲಿಕೆ ಅವರಿಗೆ ಬಹಳ ಕಮ್ಮಿ ಹೇಳ್ಕೊಟ್ಟಿರ್ತಾರೆ. ಈಗ ಉತ್ತರ ಕರ್ನಾಟಕ ಅಲ್ಲೆಲ್ಲ ನಾವು ಹೋಗಿ ಈಗ ಅಲ್ಲಿಗೆ ನಾನು ಒತ್ತು ಜಾಸ್ತಿ ಕೊಡ್ತಾ ಇದ್ದೀನಿ. ಹಣನೂ ಕೂಡ ಅಕ್ಷರಾವಿಷ್ಕಾರದಲ್ಲಿ ಜಾಸ್ತಿ ಹಾಕ್ತಾ ಇದೀವಿ. ಟೀಚರ್ಸ್ ರಿಕ್ರೂಟ್ಮೆಂಟ್ ಕೂಡ 5,000 ಚಿಲ್ಡ್ರನ್ ಅಲ್ಲಿ ಬರೀ 7 ಡಿಸ್ಟ್ರಿಕ್ಟಿಗೆ, ಇಡೀ ರೆಸ್ಟ್ ಆಫ್ ಸ್ಟೇಟಿಗೆ ಬರೀ 5,000. ಅಂದ್ರೆ ನೀವು ಅಲ್ಲೇ ಅರ್ಥ ಮಾಡ್ಕೋಬಹುದು ಎಷ್ಟು ಅಂತ. ಬಟ್ ಇದು ಒಂದೇ ಸತಿ ಇವತ್ತೇ ನಿಮಗೆ ಬದಲಾವಣೆ ಆಗ್ಬಿಡುತ್ತೆ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬಹುದು. ಒಂದು 3-4 ವರ್ಷಕ್ಕೆ ಬದಲಾವಣೆ ತುಂಬಾ ಬರ್ತದೆ. ಮತ್ತೆ ಈ ಸತಿ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಹೆಚ್ಚು ಜನವರಿ 15 ಒಳಗೆಲ್ಲ ಮುಗಿಸಿ ಈಗ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗೋದಕ್ಕೆ. ಎಕ್ಸಾಮಿನೇಷನ್ ಜೊತೆಗೆ ಯಾಕಂದ್ರೆ ಏನಾಗುತ್ತೆ, ರಿಸಲ್ಟ್ ಚೆನ್ನಾಗಿದ್ರೆ ಮಕ್ಕಳು ಅಡ್ಮಿಷನ್ ಚೆನ್ನಾಗುತ್ತೆ. ಸೊ ನೀವು ಮೊನ್ನೆ ನೋಡಿದ್ರಿ ಮಕ್ಕಳ ದಿನಾಚರಣೆ ನವೆಂಬರ್ 14ನೇ ತಾರೀಕು 2 ಸ್ಟಾರ್ಟ್ ಮಾಡಿದ್ವಿ ನಾವು. ಒಂದು ಮೆಗಾ PTM ಅಂತ ಹೇಳಿ ಮಾಡಿದ್ವಲ್ಲ, ಒಂದು ಮೆಗಾ PTM ಅಲ್ಲಿ ರಿಸಲ್ಟ್ಸಿಗೂ ಇಂಪಾರ್ಟೆಂಟ್ ಕೊಟ್ವಿ. ಸರ್ಕಾರಿ ಶಾಲೆಯಲ್ಲಿ ರಿಸಲ್ಟ್ ಇಂಪ್ರೂವ್ ಆಗುತ್ತೆ ಅಂದ್ರೆ ಅವಾಗ ಅಡ್ಮಿಷನ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಅವತ್ತೇ ಅಡ್ಮಿಷನ್ ಲಾಂಚು ಅವತ್ತೇ ಸ್ಟಾರ್ಟ್ ಮಾಡಿದೀವಿ. ಸೊ ಎಲ್ಲಾ SDMs ವರ್ಗೂ ನಾವು ಹೇಳಿದ್ವಿ, ದಯವಿಟ್ಟು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಈ ಸತಿ ಬೇಕಾದ್ರೆ, ಯಾಕಂದ್ರೆ ನೋಟ್ಬುಕ್ ಕೂಡ ಈ ಸತಿ ಫ್ರೀ ಆಗಿ ಕೊಡ್ಬೇಕು ಅಂತ ಹೇಳಿ ಒಂದು ತೀರ್ಮಾನ ಆಗಿದೆ. ಅದನ್ನ ಫೈನಲ್ ಆಗಿ ನಾನು CM ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿ, ಯಾಕಂದ್ರೆ ಮುಖ್ಯಮಂತ್ರಿಗಳೇ ನವೆಂಬರ್ 14 ಇಲ್ಲ ಆಗಸ್ಟ್ ಅಲ್ಲ ಸೆಪ್ಟೆಂಬರ್ 5 ಟೀಚರ್ಸ್ ಡೇ ಅವತ್ತು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಅವ್ರ ಜೊತೆ ಚರ್ಚೆ ಮಾಡಿ ನೆಕ್ಸ್ಟ್ ಟೈಮ್ ಎಲ್ಲ. ಆಮೇಲೆ ಈ ಸತಿ ಇದಂತೂ ಕನ್ಫರ್ಮ್ಡ್, LKG UKG ವರೆಗೂ ಟೆಕ್ಸ್ಟ್ ಬುಕ್ ಕೊಡ್ತಾ ಇದೀವಿ, ಇಷ್ಟು ದಿವಸ ಕೊಡ್ತಾ ಇರ್ಲಿಲ್ಲ. ಮತ್ತೆ PUC ವರೆಗೂ ಕೂಡ ಟೆಕ್ಸ್ಟ್ ಬುಕ್ ಬರೋದು ಕನ್ಫರ್ಮ್ಡ್. ಬಜೆಟ್ ಕೂಡ ನಮ್ಮ ಹತ್ರ ಇದೆ, ಅದು ಕೂಡ ಈಗ ಇಮಿಡಿಯೇಟ್ ಆಗಿ ಪ್ರಿಂಟಿಂಗ್ ಹೊಟ್ಟೋಗುತ್ತೆ. ನೋಟ್ಬುಕ್ ಒಂದು ಇನ್ನೊಂದು ವಾರದೊಳಗೆ ಅದು ಡಿಸಿಷನ್ ತಗೊಂಡು ಅದನ್ನು ಆಗ್ಬಿಟ್ರೆ ಐ ಥಿಂಕ್ ಸ್ವಲ್ಪ ಅಟ್ರಾಕ್ಷನ್ ಇರುತ್ತೆ, ಆರ್ಥಿಕ ಹೊರೆ ಕಮ್ಮಿ ಆಗುತ್ತೆ. ಸರ್ಕಾರಿ ಶಾಲೆಯಲ್ಲಿ ಬರೋರು SC ST OBC ಅವರು ಮತ್ತೆ ಆರ್ಥಿಕವಾಗಿ ಎಲ್ಲ ಯಾವುದೇ ಸಮಾಜದವರಾಗ್ಲಿ ಯಾವುದೇ ಬಡವರಾಗ್ಲಿ, ಬಡವರು ಯಾವುದೇ ಸಮಾಜದವರು ಆದ್ರೂ ಕೂಡ ಯಾವುದೇ ಧರ್ಮದವರು ಆರ್ಥಿಕವಾಗಿ ಕೆಳಮಟ್ಟದಲ್ಲಿ ಸ್ವಲ್ಪ ಕಷ್ಟ ಇರೋರಿಗೆ ಇದು ಅನುಕೂಲ ಆಗಿ ಶಿಕ್ಷಣಕ್ಕೆ ಒತ್ತನ್ನ ಕೊಡ್ತಕ್ಕಂಥ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ. ಸಾಕಷ್ಟು ಅನುದಾನ ರಹಿತ ಕನ್ನಡ ಶಾಲೆಗಳಿವೆ, ಹೌದು. ಅದನ್ನ ಬೆಳಗಾಮಲ್ಲೂ ಕೂಡ ಅದಕ್ಕಿಂತ ಮುಂಚೆ ಬೆಳಗಾವಿ ಸೆಷನ್ಗಿಂತ ಮುಂಚೆನೂ ಕೂಡ ಇಲ್ಲಿ ವಿಧಾನಸೌಧದಲ್ಲಿ ಚರ್ಚೆ ಆಯ್ತು. ಬೆಳಗಾಮಲ್ಲಿ ಸ್ವಲ್ಪ ಮೇಲ್ಮಟ್ಟದಲ್ಲೂ ಚರ್ಚೆ ಆಯ್ತು. ಅವ್ರು ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಕೂಡ ಸ್ಟ್ರೈಕ್ ಕೂಡ ಮಾಡಿದ್ರು. ನಾನೇ ಹೋಗಿ ಆ ಮನವಿಯನ್ನು ಕೂಡ ನಾನು ತಗೊಂಡ್ ಬಂದೆ. ಮನೆ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡಿದೀನಿ, ಎಷ್ಟು ಆರ್ಥಿಕ ಹೊರೆ ಬರುತ್ತೆ ಅಂತ ಹೇಳಿದೀನಿ. ಯಾಕಂದ್ರೆ ಕನ್ನಡ ಶಾಲೆ ಉಳಿಬೇಕು ಅಂತ ಹೇಳಿದ್ರೆ ನಾವು ಕೊಡ್ಬೇಕಾಗ್ತದೆ, ಅದು ಅನಿವಾರ್ಯ. ಬಂಗಾರಪ್ಪಾಜಿಯವರು ಇದ್ದಾಗ ಅದಾದ್ಮೇಲೆ ಯಾರ್ಯಾರು ಮುಖ್ಯಮಂತ್ರಿಗಳಾದ್ರೆ ಸ್ವಲ್ಪ ಕೊಟ್ಟಿದ್ದಾರೆ ಅಷ್ಟೇ. 1995 ನಿಲ್ಸ್ಬಿಟ್ಟಿದ್ದಾರೆ, ಅದಾದ್ಮೇಲೆ ಮತ್ತೆ ಕೊಟ್ಟಿಲ್ಲ. ಸೊ ನನಗೆ ಆಸೆ ಏನು ಅಂತ ಹೇಳಿದ್ರೆ ಒಂದು 10 ವರ್ಷಕ್ಕೆ ಇಲ್ಲ 5 ವರ್ಷಕ್ಕೋ 10 ವರ್ಷಕ್ಕೋ ಕೊಟ್ರೆ ಅದು ಈ ಬಜೆಟ್ ಮೀಟಿಂಗ್ ಅಲ್ಲಿ ನಾನು ಫೈನಲ್ ಮಾಡ್ತೀವಿ. ನಂಗೆ 2ನೇ ತಾರೀಕು ಟೈಮ್ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ನನ್ನ ಇಲಾಖೆಯ ಬಜೆಟ್. ಅವತ್ತು ನಾನು ತುಂಬಾ ಒತ್ತಡವನ್ನ ಕೊಡ್ತೀನಿ. ಈಗಾಗಲೇ ಮಾಹಿತಿನೂ ಕೂಡ ತರ್ಸ್ಕೊಂಡಿದ್ದಾರೆ. ಬಜೆಟ್ ಅಲ್ಲಿ ಘೋಷಣೆ ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ ನನಗೆ. ಅದಕ್ಕೆ ಕನ್ವಿನ್ಸಿಂಗ್ ಈಗ ನಾವು ಹೇಳ್ತೀವಿ, ಯಾಕಂದ್ರೆ ಮಾಡ್ಬೇಕು. ಅದ್ ಮಾಡಿದಾಗ ಕನ್ನಡ ಶಾಲೆಗೆ ಒತ್ತನ್ನ ಕೊಡ್ತಕ್ಕಂಥದ್ದು, ನಾವು ಕನ್ನಡ ಶಾಲೆ ಉಳಿಸ್ತಕ್ಕಂಥ ವ್ಯವಸ್ಥೆಗೆ ಮತ್ತು ಅನುದಾನಿತ ಶಾಲೆಗಳಿಗೆ ಅನುದಾನವನ್ನ ಏನು ಆಸೆ ಪಡ್ತಾ ಇದ್ದಾರೆ ಅವರಿಗೆ ಕೊಟ್ರೆ ಐ ಥಿಂಕ್ ಅವ್ರಿಗೂ ಕೂಡ ನಿಲ್ತಾರೆ. ಇಲ್ಲಾಂದ್ರೆ ಪಾಪ ಕಷ್ಟ ಆಗುತ್ತೆ. ಇಲ್ಲ ಅಂದ್ರೆ ಯಾಕಂದ್ರೆ ಸ್ವಂತ ಇದ್ರ ಮೇಲೆ ಫೀಸ್ ಕಲೆಕ್ಟ್ ಮಾಡೋದಿಲ್ಲ, ಅದೇ ರೀತಿ ಫ್ರೀ ಆಗಿ ಎಜುಕೇಶನ್ ಕೊಡಬೇಕು ಅನ್ನೋದು ಮನೋಭಾವನೆ ಅಲ್ಲಿ ಇರೋದ್ರಿಂದ ನಾವು ಕೂಡ ಮಾಡ್ಬೇಕಾಗತ್ತೆ. ಕನ್ನಡ ಉಳಿಸ್ಬೇಕಂದ್ರೆ ಇದೆಲ್ಲ ನಾವು ತೀರ್ಮಾನ ತಗೊಳ್ಬೇಕಾಗತ್ತೆ. ಕನ್ನಡಕ್ಕೆ ಇಷ್ಟು ಖರ್ಚಾಗುತ್ತೆ ಅಷ್ಟು ಖರ್ಚಾಗುತ್ತೆ ಅಂತ ಹೇಳಕ್ ಬರಲ್ಲ, ನಾವು ಮಾಡ್ಬೇಕಾಗತ್ತೆ. ನನಗೆ ವಿಶ್ವಾಸ ಇದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಇದ್ರ ಬಗ್ಗೆ ಆಸಕ್ತಿ ಜಾಸ್ತಿನೂ ಕೂಡ. ಸೊ ನಾ ಕನ್ವಿನ್ಸ್ ಮಾಡ್ತೀನಿ ಅಂತೇಳಿ ವಿಶ್ವಾಸ ಇದೆ. ಈಗ KPS ಶಾಲೆ 900 ಆಗಿದೆ. 500 ಶಾಲೆ ನಮ್ಮ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿರೋದು, 200 ಕಲ್ಯಾಣ ಕರ್ನಾಟಕ ಭಾಗದಿಂದ. ಈ ಮೈನಿಂಗ್ ಎಫೆಕ್ಟೆಡ್ ಏರಿಯಾದಲ್ಲಿ ಒಬ್ಬೊಬ್ರು MLA ಅವರಿಗೆ ಶಾಸಕರಿಗೆ 10 KPS ಶಾಲೆ, ನಮಗೆಲ್ಲ 3, 2 ಹಂಗ್ ಬರ್ತಾ ಇದೆ. ಕಲ್ಯಾಣ ಕರ್ನಾಟಕದಲ್ಲಿ 5-6ರಿಂದ ಹಿಡಿದು 9ವರೆಗೂ ಬಂದಿದೆ. ಯಾಕಂದ್ರೆ ಅವರಿಗೆ ಡಬಲ್, ಅವರಿಗೆ ಕಲ್ಯಾಣ ಕರ್ನಾಟಕ ದುಡ್ಡು ಕೂಡ ಬರ್ತದೆ. ಮೈನಾರಿಟಿ ಅವರು ಕೂಡ ನಮ್ಮ ಹತ್ರ, ಯಾಕಂದ್ರೆ 4,000 ಚಿಲ್ಲರೆ ಉರ್ದು ಶಾಲೆಗಳಿದಾವೆ ಇಡೀ ರಾಜ್ಯದಲ್ಲಿ. ಅವರು ಕೂಡ ನಾವು ದುಡ್ಡು ಕೊಡ್ತೀವಿ, ನೀವು ಅದನ್ನ ರನ್ ಮಾಡಿ, ನೀವೇ ಖರ್ಚು ಮಾಡಿ, ನಮಗೆ ಇಂಗ್ಲಿಷ್ ಅಲ್ಲ ದ್ವಿಭಾಷಾ ಅಂದ್ರೆ ಉರ್ದು ಮತ್ತೆ ಇಂಗ್ಲಿಷ್ ಮೀಡಿಯಂ ಇರ್ತಕ್ಕಂಥ, ಹೆಂಗೆ ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಇರ್ತದೆ ಇದೇ ತರ ನಮಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ. ಈಗ ಅಲ್ಲೂ ಆಸಕ್ತಿ ಬಂದಿರೋದು ನೋಡಿದ್ರೆ ಐ ಥಿಂಕ್ ದಟ್ ಈಸ್ ವೆರಿ ಗುಡ್. ಲ್ಯಾಂಗ್ವೇಜ್ ಮಾತ್ರ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ, ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್. ಮಾಧ್ಯಮ ಕಲಿತಕ್ಕಂಥ ಮಾಧ್ಯಮ ಏನಿದೆ ಅದು ಬರೋದ್ರಿಂದ ಟೋಟಲ್ 900 ಆಗುತ್ತೆ. ಸೊ ಕಲ್ಯಾಣ ಕರ್ನಾಟಕಕ್ಕೆ ಕಮ್ಮಿ ಮಾಡಿಲ್ಲ, ಅವರಿಗೆ 100 ಎಕ್ಸ್ಟ್ರಾ ಕೊಡೋದು ಕೊಟ್ಟಿದ್ದೀನಿ, ಪ್ಲಸ್ ಅವ್ರದ್ದು 200.
ಎಲ್ಲ ಸೇರಿದ್ರೆ ಈಗ DPR ಮೊನ್ನೆ ಎರಡನೇ ಟೆಂಡರಿಗೆ ಹೋಗಿದೆ. ಅದು DPR ಫಿಕ್ಸ್ ಮಾಡ್ಬೇಕು. ಒಂದೊಂದು ಶಾಲೆನೂ ಕೂಡ ಏನೇನು ಕೊರತೆ ಇದೆ, ಸಮಾನತೆ ತರ್ತಕ್ಕಂಥ ವ್ಯವಸ್ಥೆಗೆ ಏನೇನ್ ಮಾಡಬೇಕು. ಪ್ಲಸ್ ಹಳೆ ಶಾಲೆಗಳು ಏನಿದಾವೆ 309 ಶಾಲೆಗಳಿದಾವೆ, ಅದನ್ನು ಮೇಲ್ದರ್ಜೆಗೆ ತರಬೇಕು. ಈ ಹಳೆ KPS ಇದಾವಲ್ಲ ಅವೆಲ್ಲ ಉದ್ಧಾರ ಆಗಿಲ್ಲ, ಅವೆಲ್ಲ ವೆರಿ ಬ್ಯಾಡ್ ಇದಾವೆ. ಕೆಲವೊಂದು 150 ಚೆನ್ನಾಗಿದಾವೆ, ಇನ್ನು 50-60 ಓಕೆ, ಇನ್ನು 50 ಹಾರಿಬಲ್ ಆಗಿದ್ದಾವೆ. ಈಗ ಅದನ್ನು ಮೇಲ್ದರ್ಜೆಗೆ ತರಬೇಕಂದ್ರೆ ಅದಕ್ಕೂ ಹಣ ಬೇಕಾಗತ್ತೆ. ಅದಕ್ಕೂ ಕೂಡ ನಮ್ಮಲ್ಲೇ ಹಣ ಇದೆ, ಅದಕ್ಕೂ ಹಣ ಕೊಟ್ಟು ಈ 900ಕ್ಕೂ ಕೊಟ್ಟು 1209 ಏನಿದೆ, ಮತ್ತೆ CSR ಅಲ್ಲಿ ಇನ್ ಬಂದಂಗೆ ಅದನ್ನ ಆಡಪ್ ಮಾಡ್ತಾ ಇರ್ತೀವಿ. ಎಲ್ಲದೂ ಕೂಡ ಸಮಾನತೆಯನ್ನ ತರ್ತಕ್ಕಂಥ ವ್ಯವಸ್ಥೆಯನ್ನ, ಯಾಕೆಂದ್ರೆ ನಾನು ತಮ್ಮ ಮೂಲಕ ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಒಂದ್ ಮಗು KPS ಶಾಲೆಯಲ್ಲಿ ಸೇರ್ಬಿಟ್ರೆ LKG ಇಂದ 12ನೇ ಕ್ಲಾಸ್ ವರೆಗೂ 14 ವರ್ಷ ಒಂದೇ ಅಡ್ರೆಸ್ ಅಲ್ಲಿ ಕಲಿತಕ್ಕಂಥ ಒಳ್ಳೆ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಇದನ್ನ ಬರ್ತದೆ. ಮತ್ತು ಮಕ್ಕಳನ್ನ ನಾವೇ ಹೋಗಿ ಪಿಕಪ್ ಮಾಡ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಕೂಡ ನಾವು ಕೊಡೋದ್ರಿಂದ ಐ ಥಿಂಕ್ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಏನ್ ತಂದೆ ತಾಯಿಯವರು ರೆಡಿ ಮಾಡಿ ಕಳಿಸ್ಬೇಕು. ಅದನ್ನ June 6 ಇಂದಾನೆ ಈಗಿಂದ ವರ್ಕ್ ಸ್ಟಾರ್ಟ್ ಆಗ್ಬಿಡುತ್ತೆ. 1 ವರ್ಷದೊಳಗೆ ವರ್ಕ್ ಫಿನಿಶ್ ಮಾಡೋಕೆ 1.5 ವರ್ಷ ಆಗುತ್ತೆ ಕೆಲವು ಕಡೆಗೆಲ್ಲ. ಬಟ್ ಮೀನ್ ವೇಲ್ ಯಾವ್ದಾದ್ರು ಅಂತ ಹೇಳಿ ಈಗಾಗಲೇ ಶಾಲೆಗಳನ್ನ ಘೋಷಣೆ ಮಾಡ್ಬಿಟ್ಟಿದೀವಿ. ಅಲ್ಲಿ ಅಡ್ಮಿಷನ್ಸ್ ಎಲ್ಲ ಚೆನ್ನಾಗಾಗುತ್ತೆ, ಇನ್ಮೇಲೆಲ್ಲ ಜಾಸ್ತಿ ಆಗುತ್ತೆ. ಅವ್ರ ಕ್ವಾಲಿಟಿ ಆಫ್ ಎಜುಕೇಶನ್ ವಿಲ್ ವೆರಿ ಹೈ ಅಂದ್ರೆ ಇನ್ನೂ ಚೆನ್ನಾಗಿರ್ತದೆ. ಅಲ್ಲಿ ಮ್ಯೂಸಿಕ್ ಟೀಚರ್ ಇರ್ತಾರೆ, ಫಿಸಿಕಲ್ ಟೀಚರ್ ಇರ್ತಾರೆ, ಆರ್ಟ್ ಟೀಚರ್ ಇರ್ತಾರೆ. 1ನೇ ಕ್ಲಾಸಿಂದ ಕಂಪ್ಯೂಟರ್ ಇರ್ತದೆ. 1ನೇ ಕ್ಲಾಸಿಂದನೇ ಕಂಪ್ಯೂಟರ್ ಕಡ್ಡಾಯ. ಎಲ್ಲಾ ಕ್ಲಾಸು ನನಗೆ ಗೊತ್ತಿರೋ ಪ್ರಕಾರ ಅದು DPR ರೆಡಿ ಆದ್ಮೇಲೆ ಗೊತ್ತಾಗುತ್ತೆ. ಕಂಪಲ್ಸರಿ ಇದಿರ್ತದೆ, ಏನೋ ಸ್ಮಾರ್ಟ್ ಕ್ಲಾಸ್ ಇರುತ್ತೆ, ನಿಮ್ದೇನು ಇಂಟರಾಕ್ಟಿವ್ ಬೋರ್ಡ್ಸ್ ಅಂತ ಹೇಳ್ತೀರಿ. ಸೊ ಕಲಿಕೆಗೆ ಇಂಟ್ರೆಸ್ಟಿಂಗ್ ಆಗಿ ಚೆನ್ನಾಗಿರ್ತದೆ, ಅದು ಚೆನ್ನಾಗಾಗುತ್ತೆ. ಇಲ್ಲ, ನಾ ಹೇಳಿದ್ನಲ್ಲ ಈಗ 1995 ಕನ್ನಡ ಮಾಧ್ಯಮಕ್ಕೆ ಆದ್ಯತೆಯನ್ನ ಕೊಡ್ತಕ್ಕಂಥದ್ದು. ನೋಟ್ ಬುಕ್ ನ ಕೊಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವ್ರ ಸ್ಪೀಚ್ ಅಲ್ಲಿ ಹೇಳಿರೋದನ್ನ ಅದನ್ನ ತಗೊಂಡು, ಮತ್ತೆ ಕೆಲವು ಸ್ಪೆಷಲೈಸ್ ಟೀಚರ್ಸ್ ನ ರಿಕ್ರೂಟ್ಮೆಂಟ್ ಗೆ ನಾನು ಮನವಿಯನ್ನ ಮಾನ್ಯ ಮುಖ್ಯಮಂತ್ರಿ, ರೆಗ್ಯುಲರ್ ಟೀಚರ್ಸ್ ನಂಗೆ ಪರವಾಗಿಲ್ಲ, ಈ ಸ್ಪೆಷಲೈಸ್ ಟೀಚರ್ಸ್, ಫಿಸಿಕಲ್ ಟೀಚರ್ಸ್, ಈಗ ನೀವು ಮಾಧ್ಯಮದಲ್ಲಿ ಬರೀತಾ ಇರ್ತೀರಿ, ಅಲ್ಲಿ ಎಂತದು ಸ್ಪೋರ್ಟ್ಸ್ ಡೇ ನಡೆಯುತ್ತೆ, ಟೀಚರ್ಸೇ ಇರಲ್ಲ ಫಿಸಿಕಲ್. ಅದೆಲ್ಲ ರಿಕ್ರೂಟ್ಮೆಂಟ್ ತುಂಬಾ, ಇದು ನನ್ನ ಅವಧಿಯಲ್ಲ, ಅದು ಮುಂಚೆಯಿಂದನೂ ಕೂಡ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಈಗ ಅದು ಹೊರ ನನಗ್ ಬಂದ್ಬಿಟ್ಟಿದೆ. ಆದ್ರೆ ನಾನು ಒಂದೇ ಸತಿ ತಗೊಳಕ್ ಆಗ್ಲಿಲ್ಲ ಅದನ್ನು ಕೂಡ ಸ್ಪೀಡ್ ಅಪ್ ಮಾಡ್ತಾ ಇದ್ದೀನಿ ಪ್ರೋಸೆಸ್ ನ. ಈಗ ನಮ್ದು ಈಗಿನ ರಿಕ್ರೂಟ್ಮೆಂಟ್, ಹಳೆ ರಿಕ್ರೂಟ್ಮೆಂಟ್ ಎಲ್ಲ ಸೇರಿದ್ರೆ, ಅನುದಾನಿತದು ಸೇರಿದ್ರೆ ಸುಮಾರು ನಾನು 23-24 ಸಾವಿರ ಟೀಚರ್ಸ್ ನ, 28,000 ಟೀಚರ್ಸ್ ನ ತಗೊಂಡಾಗೈತೆ. 13,000 ನಾವು ಬಂದ ತಕ್ಷಣ ತಗೊಂಡ್ವಿ. ಈಗ 11,000 ಗವರ್ಮೆಂಟ್ ಇಂದ, ಸೊ ಅಲ್ಲಿಗೆ 24,000 ಪ್ಲಸ್ 6,000 ಅನುದಾನಿತ ಶಾಲೆಗಳಿಗೂ ತಗೊಳ್ಳೋದು ನೋಡಿದ್ರೆ ಇಟ್ಸ್ ಸಬ್ಸ್ಟಾನ್ಷಿಯಲ್. ಪ್ಲಸ್ ಸ್ಪೆಷಲ್ ಟೀಚರ್ಸ್ ಕೂಡ ನಾನು ಮಿಕ್ಸ್ ಮಾಡಿದ್ರೆ ಐ ಥಿಂಕ್ ಇನ್ನೊಂದು 5-6 ಸಾವಿರ ತಗೊಳ್ಬೇಕು. ಈ ಸತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡ್ತಕ್ಕಂಥದ್ದು. ಮತ್ತೆ KPS ಇದು ಒಂದು ಮಾದರಿ ಆಗ್ಬಿಟ್ರೆ ನೆಕ್ಸ್ಟ್ ಗೆ ಅದೊಂಥರ ಆನ್ ಗೋಯಿಂಗ್ ಅದು ಆಗ್ತಕ್ಕಂಥದ್ದು ವ್ಯವಸ್ಥೆ ಆಗುತ್ತೆ. ಬೇಸಿಕಲಿ ಏನಂದ್ರೆ ಮಕ್ಕಳಿಗೆ ಶಿಕ್ಷಣದಲ್ಲಿ ಏನು ಅವ್ರಿಗೆ 100% ಕೊಡ್ಬೇಕು, ಅದನ್ನ ಸಂಪೂರ್ಣವಾಗಿ ಯಾವುದೇ ತರದ ತೊಂದರೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಸಂಪೂರ್ಣವಾಗಿ ಕೊಡ್ತಕ್ಕಂಥದ್ದನ್ನು ಮಾಡಬೇಕು ಅಂತ ಹೇಳಿ. ಪ್ಲಸ್ ಈ ಸತಿಗೆ 2 ಪ್ರಾಜೆಕ್ಟ್ ನ ಚೆನ್ನಾಗಿ ಮಾಡ್ತಾ ಇದೀವಿ. ಅದೇನು ಅಂತ ಹೇಳಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡ್ತೀವಿ. ಅದ್ರ ಜೊತೆಗೆ ಲೈಬ್ರರಿನ, ಅದೊಂದು ಇಲಾಖೆ, ನನ್ನ ಇಲಾಖೆಯಲ್ಲಿ ನಾವು ಹೆಚ್ಚು ಒತ್ತು ಕೊಡಕ್ಕೆ ಆಗಿರ್ಲಿಲ್ಲ, ಯಾಕಂದ್ರೆ ಹಣದ ಸ್ವಲ್ಪ ಕೊರತೆ ನಮ್ಮಲ್ಲಿ ಇರ್ಲಿಲ್ಲ. ಈ BBMP ಇಂದ ನಮಗೆ ಸ್ವಲ್ಪ ಹಣ ಬರಬೇಕು, ಅದನ್ನು ಕೂಡ ನಾವು ಅವರಿಗೆ ಡಿಮಾಂಡ್ ಮಾಡಿದೀವಿ. ನಮ್ಮ ಹಣ ಏನಿದೆ ಅದು ಕೊಡ್ಬೇಕು, 400 ಚಿಲ್ಲರೆ ಪ್ಲಸ್ ಇಡೀ ರಾಜ್ಯದಲ್ಲೂ ಕೂಡ ಬಂದ್ರೆ. ಯಾಕಂದ್ರೆ ಲೈಬ್ರರಿ ಅಂತ ಹೇಳಿದ್ರೆ ಅದು ಟೀಚರ್ಲೆಸ್ ಯೂನಿವರ್ಸಿಟಿ ಇದ್ದಂಗೆ, ಟೀಚರ್ಸ್ಲೆಸ್ ಸ್ಕೂಲ್ ಇದ್ದಂಗೆ. ಎಷ್ಟೋ ಜನರು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬೆಂಗಳೂರಿಗೆ ಬರ್ತಾರೆ, ಗುಲ್ಬರ್ಗದಲ್ಲೆಲ್ಲ ನಾನು ನೋಡಿದೀನಿ. ನೀ ಎಲ್ಲಿಂದ್ರೆ ಇಲ್ಲ ರೂಮ್ ಮಾಡ್ಕೊಂಡಿದೀನಿ ಅಂತಾರೆ, ಗುಲ್ಬರ್ಗ, ರಾಯಚೂರಿನ. ನೀ ಯಾಕೆ? ಇಲ್ಲ ಸರ್, ಅಲ್ಲಿ ಲೈಬ್ರರಿ ಸರಿ ಇಲ್ಲ, ಕಾಲೇಜಿಗೂ ಹೋಗಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಜಾಸ್ತಿ, ಕಾಂಪಿಟೇಟಿವ್ ಎಕ್ಸಾಮಿಗೆ ತುಂಬಾ ಖರ್ಚಾಗುತ್ತೆ, ಅದಕ್ಕೆ ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇಲ್ಲಿ ಬಂದು ಓದಿ, ಯಾಕಂದ್ರೆ ಬುಕ್ಸ್ ಎಲ್ಲ ವೆರಿ ಎಕ್ಸ್ಪೆನ್ಸಿವ್, ಓದಿ ನಾವು ಇದು ಮಾಡ್ತೀವಿ ಅಂತ. ಐ ಥಿಂಕ್ ನನಗನ್ಸುತ್ತೆ ಈಗಿರೋ IAS ಆಫೀಸರ್ಸ್, KS ಆಫೀಸರ್ಸ್ ಎಷ್ಟೋ ಜನರು ಬರೀ ಲೈಬ್ರರಿಲಿ ಓದಿದ್ದಾರೆ. ಈಗ ನಮ್ಮ ಊರಲ್ಲೇ ನಮ್ಮ ಜಗದೀಶ್ ಅಂತ ಇದ್ದಾರೆ, ನಮ್ಮ ಸೊರಬದವರು, ಅವರೆಲ್ಲ ಲೈಬ್ರರಿಯಲ್ಲಿ ಓದಿ ಸಾಕಷ್ಟು ಮೇಲ್ ಬಂದಿರ್ತಕ್ಕಂಥದ್ದು. ಅವ್ರು ಯಾರು ಟೀಚರ್ಸೇ ಇರಲ್ಲ, ಹೋಗಿ ಪಾಪ ಓದ್ತಾರೆ. ನಾನೇ ಹೋಗಿ ನೋಡಿದಾಗ ಎಲ್ಲ ಪೇಪರ್ ಪೆನ್ನು ಇಟ್ಕೊಂಡು ಏನು ಓದ್ತಾರೆ ಅವರೆಲ್ಲರೂ ಕೂಡ. ಬಹಳ ಆಸೆ ಇರುತ್ತೆ. ಅದು ಒಂದೇ ಸತಿ ಕೊಡಕ್ಕಾಗ್ಲಿಲ್ಲ ಅಂದ್ರೂ ಕೂಡ ಅಟೆಂಪ್ಟ್ ಮಾಡಕ್ ನನಗೆ ಆಸೆ. ಈ ತರ ಲೈಬ್ರರಿಗಳನ್ನ ಡಿಸ್ಟ್ರಿಕ್ಟ್ ಮಟ್ಟದಲ್ಲಾದ್ರೂ ಇದ್ರೆ ಹೋಗಿ ಮಕ್ಕಳು ಅದನ್ನ ಓದ್ತಾರೆ. ನಾವು ಕೊಡ್ಬೇಕಾದ್ ಸರ್ಕಾರದ ಕರ್ತವ್ಯ ಆಗುತ್ತೆ. ಸರ್ಕಾರ ಎಲ್ಲದೂ ಮಾಡಕ್ಕಾಗಲ್ಲ. ಒಂದು ವ್ಯವಸ್ಥೆ ಒಂದ್ ಕಡೆಗಾದ್ರೂ ಕೊಟ್ರೆ
ಮಕ್ಕಳು ಹೋಗಿ ಓದ್ತಾರೆ, ಅವ್ರಿಗೆ ಆಸೆ ಹಂಬಲ ಇರುತ್ತೆ. ಆ ವ್ಯವಸ್ಥೆ ಕೊಟ್ರೆ ಅದು ಈ ಸತಿಗೆ ಈ ಮುಂದಿನ ವರ್ಷ ಕಲಿಕೆಗೆ 100% ಒತ್ತು ಕೊಡೋದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಒಂದ್ ಕಡೆಗಿರಲಿ, ಲೈಬ್ರರಿನ ಸ್ವಲ್ಪ ಮೇಲ್ದರ್ಜೆಗೆ ತಗೊಂಡು ಹೋಗ್ತಕ್ಕಂಥದ್ದ ಪ್ರಾಮಾಣಿಕವಾಗಿ, ಮತ್ತಲ್ಲಿ ಸಾಹಿತಿಗಳಿಗೆ ಕೆಲವರಿಗೆ ನಾವು ಬುಕ್ಸ್ ಪರ್ಚೇಸ್ ಮಾಡಿರ್ಲಿಲ್ಲ, ಅದ್ರದ್ದು ಕೂಡ ಗೊಂದಲ ಇತ್ತು. ಅದು ಒಂದು ರೌಂಡ್ ಈಗ 3 ರೌಂಡ್ 4 ರೌಂಡ್ ಮಾತಾಡಿದೀವಿ ಪ್ರಕಾಶಕರ ಜೊತೆಗೆ ಎಲ್ಲರಿಗೂ ಕೂಡ. ಅವ್ರಿಗೂ ಯಾಕಂದ್ರೆ ಸಾಹಿತಿಗಳು ಇರ್ಬೇಕು, ಯಾವಾಗಲೂ ಸಾಹಿತಿಗಳಿದ್ದ ಪ್ರಕಾಶಕರು ಉಳಿತಾರೆ, ಪ್ರಕಾಶಕರು ಉಳಿದ್ರೆ ಮತ್ತೆ ಸಾಹಿತ್ಯನೂ ಉಳಿದಂಗೆ, ಇದ ಒಂಥರ ಚೈನ್ ಲಿಂಕ್ ಇದ್ದಂಗೆ. ಅದಕ್ಕೆ ನನ್ ಡಿಪಾರ್ಟ್ಮೆಂಟ್ ಬರೋದಂದ್ರೆ ಈ ಬುಕ್ಸ್ ಪರ್ಚೇಸು ಇದ್ರದ್ದೆಲ್ಲ ಸ್ವಲ್ಪ ಅಲ್ಲೂ ಕೂಡ ಸ್ವಲ್ಪ ಮೆಸ್ ಆಗಿತ್ತು, ಇಲ್ಲ ಅಂತ ಹೇಳಲ್ಲ, ಅದು ಹಿಂದೆ. ಮತ್ತೆ ನಾನು ಯಾರಿಗೂ ಬ್ಲೇಮ್ ಮಾಡಕ್ಕಲ್ಲ. ಈಗ ಅದನ್ನ ಮೇಲ್ದರ್ಜೆಗೆ ತಂದು ಈ ವರ್ಷ ಅದನ್ನ ಸಂಪೂರ್ಣವಾಗಿ ಸಮಾನತೆಯನ್ನ ತರ್ತಕ್ಕಂಥ ವ್ಯವಸ್ಥೆಯನ್ನ 100% ನಾವು ಮಾಡ್ತೇವೆ.